ರಿಲೀಸ್ ಆಗಿದೆ. ಟ್ವಿಸ್ಟ್ಗೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಆಡಿಯನ್ಸ್, ನಾವು ಸಹ ಖುಷಿ ಪಟ್ಟಿದ್ದೀವಿ. ಹೇಗಿದೆ ಸರ್ ರಿಯಾಕ್ಷನ್? ಎಲ್ಲ ನಾವ್ ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಆಲ್ರೆಡಿ ಸ್ಕ್ರೀನ್ ಮೇಲಿದೆ. ದಯವಿಟ್ಟು ಆದಷ್ಟು ಥಿಯೇಟರ್ಗೆ ಬಂದು ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ. ಇಂಥ ಒಳ್ಳೆ ಸಿನಿಮಾ ನೀವು ಪ್ರೋತ್ಸಾಹಿಸಿದ್ರೆ ಇನ್ನೂ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಈ ಥರ ಒಳ್ಳೆ ಸಿನಿಮಾ ಬರೋಕ್ಕೊಂದು ದಾರಿ ಆಗುತ್ತೆ. ದಯವಿಟ್ಟು ಕರ್ನಾಟಕದ ಜನತೆ ನಾವು ಕೇಳ್ಕೊಳೋದು ನನ್ನ ಮುಖಾಂತರ ಮತ್ತು ಈ ನಮ್ಮ ತಂಡದ ಮುಖಾಂತರ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ನಾವು ಹೇಳ್ಬೋದು, ಅದನ್ನ ನೋಡಿ ಸಿನಿಮಾ ಚೆನ್ನಾಗಿದೆ, 100% ಚೆನ್ನಾಗಿದೆ. ಈಗಾಗಲೇ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟರ್ ನೋಡಿ. ಸರ್ ಹೇಗಿದೆ ರೆಸ್ಪಾನ್ಸ್? ಸಿನಿಮಾ ರಿಲೀಸ್ ಆಗಿದೆ ಅಂತೂ ಚಿತ್ರಲಹರಿ ಎಲ್ರಿಗ ಅವ್ರದ್ದು ರಿಯಾಕ್ಷನ್ ನೋಡೋಕೆ ನಮ್ಗೆ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇದರಲ್ಲಿ ಇವಾಗ ನಾವು ಹೇಳ್ದಂಗೆ ಕಾಮಿಡಿ ಆಗಿರ್ಬೋದು, ಫೈಟ್ಸ್ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀವೇ ನೋಡಿದ್ರಿ, ತುಂಬಾನೇ ಖುಷಿ ಆಗ್ತಾ ಇದೆ. ಎಲ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಕ್ಲೈಮ್ಯಾಕ್ಸ್ ಇದು, ಅದಕ್ಕೆ ನಮಗೂ ಅದೇ ಥರ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸರಿ, ಸೊ ಸಿನಿಮಾದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ ಸರ್ ಡೈರೆಕ್ಟ್ರು, ನೀವು ಪಾತ್ರಧಾರಿಗಳು ಏನೇ ಸರ್? ಆಕ್ಚುಲಿ ಮೂವಿ ನೋಡಿದೆ, ಇವತ್ತು ನಮಗೂ ಗೊತ್ತಾಗಿದೆ ಇಷ್ಟೊಂದು ಮಾಡಿದೀವ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮನ್ನ. ಸೊ ಎಲ್ಲರೂ ಬಂದು ಮೂವಿ ನೋಡಿ, ಖಂಡಿತ ಡಿಸಪಾಯಿಂಟ್ ಆಗಲ್ಲ, 100% ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಥಿಯೇಟರ್ ಬಂದು ನೋಡಿ. ಸೊ ಈ ಡೈರೆಕ್ಟ್ರು ಡಿಫ್ರೆಂಟ್ ಕತೆ ಹೇಳಿದಾಗ ಏನಿಸ್ತು ಆಕ್ಚುಲಿ ಸರ್ ಕತೆನೇ ಹೇಳಿಲ್ಲ ನಮ್ಗೆ. ಓಕೆ, ಒಂದ್ ಕ್ಯಾರೆಕ್ಟರ್ ಇದೆ, ನಿಮ್ಗೆ ಮೇಜರ್ ಕ್ಯಾರೆಕ್ಟರ್ ನಿಮ್ದು ಬಂದ್ಬಿಟ್ಟು ಮಾಡಿ ಅಂತಂದ್ರು. ಒಂದ್ ಲೈನ್ ಹೇಳಿದ್ದು ಅದು ಅಷ್ಟೇ. ನಿಮ್ದು ಮೇಜರ್ ಇದೆ ಕ್ಯಾರೆಕ್ಟರ್, ಇದೇ ಒಂದ್ ಲೈನ್ ಹೇಳಿದ್ದು, ಮಾಡಿ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳಿದ್ರು. ಒಪ್ಕೊಂಡು ಮಾಡಿದ್ವಿ, ಖುಷಿ ಆಗ್ತಾ ಇದೆ. ನಿಮ್ ಫ್ರೆಂಡ್ಗೆ 3:30 ಗೊತ್ತಾಗ್ಲಿಲ್ಲ? ಇಲ್ಲ ನಮ್ಗೆ ಗೊತ್ತಿಲ್ಲ ನಾವ್ ಯಾವ ಗ್ಯಾಪಲ್ಲಿ ಯಾವ ಸೀನ್ ಮಾಡಿದೀವಿ ಅಂತ. ಇವಾಗೆಲ್ಲ ಎಡಿಟ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರಲ್ಲ, ಓ ಇದು ಅವಾಗ ಮಾಡಿದ್ದಲ್ವಾ ಅಂತ ನಾವೇ ನೆನ್ಸ್ಕೊಂಡು ಸಿಕ್ಕಾಪಟ್ಟೆ ಎಲ್ಲ ಮೆಮೊರೀಸ್ ಏನಂತಾರೆ ನೆನಪಾಯ್ತು. ನೋಡಿದಾಗ ಆರ್ಟಿಸ್ಟ್ ಎಲ್ಲ ನಾವು ಇವತ್ತೇ ನೋಡಿದ್ದು. ನಾವು ಫಸ್ಟ್ ಶೋ ಬಂದ್ಬಿಟ್ಟು ಫ್ರೆಂಡ್ಸ್ ಮುಂದೆ ಬನ್ನಿ ಹೇಳಿ ಸರ್, ಹೇಳಿ. ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ನೋಡಿದೆ. ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಫಸ್ಟ್ ಇಂದಾನೆ ಅಷ್ಟೇ, ಕಾಮಿಡಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗುತ್ತೆ. ಆ ಟ್ವಿಸ್ಟ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಸೀನ್ ಚೇಂಜ್ ಆಗೋದೆಲ್ಲ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಖುಷಿ ಆದ್ರು. ಅದಕ್ಕೆ ಇವಾಗ ಇನ್ನೊಂದು ರೌಂಡ್ ಎಲ್ಲ ಆರ್ಟಿಸ್ಟ್ ಎಲ್ಲ ನೋಡೋಣ. ತಿರ್ಗಾ ನಾಳೆ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ರೆಡಿ ಆಗಿದ್ದಾರೆ ಇನ್ನೊಂದು ಬ್ಯಾಚ್ ಬರೋದಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಸರ್ ಹೇಗಿದೆ ಮೂವಿ? ಚಿತ್ರಲಹರಿ ರಿಲೀಸ್ ಆಗಿದೆ ಇವತ್ತು, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸರ್ ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಾವು ಇಷ್ಟು ದಿನ ಪಟ್ಟಿ ಶ್ರಮಕ್ಕೆ ನಿಜವಾಗ್ಲೂ ಒಂದು ಪ್ರತಿಫಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರು ಕೂಡ ಎವ್ರಿ ಸೀನ್ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬೋರ್ ಆಗ್ತಾ ಇದೆ ಆ ಥರ ಈ ಥರ ಆ ರೀತಿ ಏನಿಲ್ಲ. ಪ್ರತಿಯೊಬ್ಬರು ಪ್ರತಿ ಸೀನ್ ಎಂಜಾಯ್ ಮಾಡ್ತಿದ್ದಾರೆ. ಮತ್ತೆ ಅಂಟಿಲ್ ದಿ ಕ್ಲೈಮ್ಯಾಕ್ಸ್ ಯಾರಿಗೂ ಗೊತ್ತಾಗಲ್ಲ, ಓ ಇದೇನ ಇವ್ರು ಎಕ್ಸಾಕ್ಟ್ಲಿ ತೋರ್ಸಕ್ ಹೋಗಿರೋದು ಅಂತ. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾಗ್ಲೂ ಜನಕ್ಕೆ ತುಂಬಾನೇ ದೊಡ್ಡ ಟ್ವಿಸ್ಟ್. ಇದನ್ನ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಎಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಹೇಗಿದೆ? ತುಂಬ ಖುಷಿ ಆಗ್ತದೆ. ನಮ್ಮ ಸಿನಿಮಾ ಚಿತ್ರಲಹರಿ ಬಂದಿದ್ದು ತುಂಬ ದಿವಸದ ಕನಸು ನಮ್ಮ ಸುರೇಶ್ ಅವ್ರದ್ದು, ನಮ್ಮದು. ಇದಕ್ಕೆ ಸಪೋರ್ಟ್ ಆಗಿ ನಿಂತಾರೆ ಮೇಡಮ್ ನವನೀತ ಲಕ್ಷ್ಮಿ ಅವರು ಕೂಡ ಬಂದು ತುಂಬ ನೀವು ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಅವರು ಥಿಯೇಟ್ರಲ್ಲಿ ನೋಡಿ ಅವರು ರಿಯಾಕ್ಷನ್ ನೋಡಿ ನಮಗೆ ಖುಷಿ ಆಯ್ತು. ಯಾಕಂದ್ರೆ ಪ್ರೊಡ್ಯೂಸರ್ ಒಬ್ಬರಿಗೆ ಅವ್ರಿಗೆ ಖುಷಿ ಆದರೆ ಸಿನಿಮಾ ಇದಾದಂಗೆ. ಆಮೇಲೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಎಲ್ಲ ರೀತಿಯೂ ಇದೆ ಎಲಿಮೆಂಟ್ಸ್, ಫೈಟ್ಸು, ಕಾಮಿಡಿ, ಒಂದು ಮನೋರಂಜನೆ ಏನು ಬೇಕು ಯೂತ್ಸ್ಗೆ ಅದೆಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿನಿಮಾ ಚಿತ್ರಲಹರಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಇಲ್ಲ ತುಂಬ ಜನದ ರೀಲ್ಸ್ ಆಗಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಅವ್ರದ್ದು ಪರ್ಸನಲ್ ಒಪಿನಿಯನ್ ಶೇರ್ ಮಾಡಿದ್ರು, ಗೊತ್ತಾಗುತ್ತೆ ಸಿನಿಮಾ ಗೆದ್ದಿದೆ, ಸಕ್ಸಸ್. ಥಿಯೇಟ್ರಿಗೆ ಇನ್ನೂ ಸ್ವಲ್ಪ ಜನ ಬಂದರೆ ನಿಮ್ಮ ಮುಖಾಂತರ ನಾವು ತಗೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಬನ್ನಿ. ಹೌದು, ಈಗ ಸಿಂಗಲ್ ಡೈಲಾಗ್ ಹೇಳ್ತಾರೆ, ಹೇಳ್ತಾರೆ ಅಷ್ಟೇ ಸರ್. ಇದ್ರ ಹಿಂದೆ ಇರೋದು ಮುಖ್ಯ ಕಾರಣ ಸುರೇಶ್ ಡೈರೆಕ್ಟರ್ ಅವರು. 20 ವರ್ಷದಿಂದ ಗೊತ್ತು ನನಗೆ ಅವ್ರನ್ನ. ಇದು ದೊಡ್ಡ ಕನಸು, ಮೂವಿಗಿಂತ ಹೆಚ್ಚು ಅವ್ರ ಕನಸು ಇದು. 20 years ಜರ್ನಿ ಅವ್ರ ಇದರಲ್ಲಿದೆ. ಅದಕ್ಕೋಸ್ಕರ ಹಾರ್ಡ್ ವರ್ಕು, ತುಂಬ ಜನ ತುಂಬ ಬ್ಲೇಮ್ಸ್ ತಗೊಂಡಿದ್ದಾರೆ. ಇವತ್ತು ಕನಸು ಅದು ಮುಂದೆ ಬಂದಿದೆ ಅಂದರೆ ಇವತ್ತು ಗೊತ್ತಾಗುತ್ತೆ ಅವ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ, ಡೈರೆಕ್ಷನ್ ಹೆಂಗಿದೆ, ಅವ್ರ ಕಷ್ಟನ ತೋರಿಸಿದ್ದಾರೆ. ದಯವಿಟ್ಟು ಜನ ಬಂದು ನೋಡ್ಬೇಕಂತ ಆಸೆ ಪಡ್ತೀನಿ ನಾನು. ಒಂದೇ ರೀಸನ್ಗೋಸ್ಕರ ಇದು 20 ವರ್ಷದ ಕನಸು. ಇದು ಬರೀ ಒಂದಿನ ಮೂವಿ ಇಲ್ಲ ಇದು. ದಯವಿಟ್ಟು ಬನ್ನಿ, ನನಗೋಸ್ಕರ ಇಲ್ಲ ಅವ್ರಿಗೋಸ್ಕರ ಬಂದು ನೋಡ್ಬೇಕು ಫಿಲ್ಮ್ನ. ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಏಟಿಂಗ್ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ಸಖತ್ತಾಗಿದೆ. ಆರ್ಟಿಸ್ಟ್ ಅವರು ವರುಣ್ ಅವರು, ಶ್ರೀಕಾಂತ್ ಅವರು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ.
ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಚೆನ್ನಾಗಿದೆ, ಅವ್ರ ಜೊತೆಲಿಲ್ಲ ಇವತ್ತಿಗೆ. ಇದೆಲ್ಲದ ಕನಸು ಸುರೇಶ್ ಅವ್ರ ಕನಸು. ನನಗೊಂದು ಚಾನ್ಸ್ ಕೊಟ್ಟು, ನನಗೆ ಆ್ಯಕ್ಟಿಂಗ್ ಬರಲ್ಲ, ಏನೂ ಬರಲ್ಲ, ನನಗೊಂದು ಫ್ರೆಂಡ್ಶಿಪ್ಗೋಸ್ಕರ ಚಾನ್ಸ್ ಕೊಟ್ಟಿದ್ದಾರೆ. ಏನೂ ಮಾಡಿಲ್ಲ, ಬಟ್ ಒಂದು ಡೈಲಾಗ್ ಕೊಡ್ತಿದ್ದೀನಿ, ಅದು ಕಾರಣ ಡೈರೆಕ್ಟರ್ ಅವರೇ. ಏನೂ ಮಾಡಿಲ್ಲ, ಇದೇ ಥರ ಸಿಂಗಲ್ ಮೀಡಿಯಾ, ಕ್ರೇಜಿ ಮೀಡಿಯಾ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನಗೆ ಫ್ರೆಂಡ್ ಬನ್ನಿ ಈ ಕಡೆ ಮೂವಿ ರಿಲೀಸ್ ಆಗಿದೆ, ಚಿತ್ರಧಾರಿ ಹೇಗಿದೆ? ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನಮಗೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಟ್ವಿಸ್ಟ್ ಇದೆ ಮೂವಿಯಲ್ಲಿ ಅಂತ. ಸರ್ ಏನು ನಮಗೇನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಯಾವ ಥರ ಹೇಳಿದ್ರು ಅಷ್ಟೇ. ಬಟ್ ಡೈರೆಕ್ಷನ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮತ್ತು ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟು ಮತ್ತು ಅವ್ರು ಕನ್ವೆ ಮಾಡಿರೋ ವಿಧಾನ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು DOP ಕ್ಯಾಮ್ರಾ ವರ್ಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಡಿಟಿಂಗ್ ಸರ್ ಚೆನ್ನಾಗಿದೆ. ಮತ್ತು ಮ್ಯೂಸಿಕ್ ರೀ ರೆಕಾರ್ಡಿಂಗ್ ತುಂಬ ಹೈಲೈಟ್ ಇದೆ ಸಿನಿಮಾಗೆ. ರೀ ರೆಕಾರ್ಡಿಂಗ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸರ್. ಆಡಿಯನ್ಸ್ ನೋಡಿ 100% ಇಷ್ಟಪಡ್ತಾರೆ ಈ ಸಿನಿಮಾನ. ಯಾರು ನೋಡಿ ಓಕೆ ಚೆನ್ನಾಗಿದೆ ಅಂತ ಕೂಡ ಹೇಳಿ ಸರ್, ವಾವ್ ಸೂಪರ್ ಆಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟರ್ ಸಾರ್ದು ಮತ್ತು ಪ್ರೊಡ್ಯೂಸರ್ ಅವ್ರದ್ದೆಲ್ಲ ಸರ್ವಿಸ್ ಇರುತ್ತೆ. ನಾವು ಒಬ್ಬರಿಗೆ ಗೆದ್ದರೆ ಎಲ್ಲರೂ ಗೆಲ್ತೀವಿ. ಸೊ ಡೈರೆಕ್ಟರ್ನ ಗೆಲ್ಲಿಸ್ಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು. ಈ ಸಿನಿಮಾ ಗೆದ್ದರೆ ಇನ್ನೊಂದು ಸಿನಿಮಾ ಬರುತ್ತೆ ಅವ್ರ ಕಡೆಯಿಂದ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಥೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಮೇಡಮ್ ಬನ್ನಿ, ಲಾಸ್ಟ್ ಒನ್ ನೀವೇ. ಸೊ ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಪಾತ್ರಧಾರಿ ತುಂಬ ಖುಷಿ ಆಗ್ತಾ ಇದೆ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾಗಳು ನೋಡಿ ಅಂತ ಕೇಳ್ಕೊತೀವಿ. ಸೊ ಸುರೇಶ್ ಸರ್ ಆಗ್ಬೋದು, ಕ್ಯಾಮ್ರಾಮನ್ ಸೆಂದಿಲ್ ಸರ್ ಆಗ್ಬೋದು. ಸೊ ನಾಲ್ಕು ಜನ ಹುಡುಗಿರಿದ್ದೀವಿ. ನಾವು ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಈ ಥರ ಕ್ಯಾರೆಕ್ಟರ್ ಇದೆ, ಬಂದು ಮಾಡಿ. ಡೈರೆಕ್ಟರ್ ಹೇಳಿದ್ರು, ಡೈಲಾಗ್ ಕೊಟ್ಟರು, ನಾವು ಡೈಲಾಗ್ ತೊಗೊಂಡ್ವಿ. ಸಖತ್ ಎಂಜಾಯ್ ಮಾಡಿದ್ದೀವಿ ಸರ್. ಶೂಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಹಾಕಿ ಸರ್.